ಗುರುಗಳೇ, ಮಗುವಿಗೆ ಬುದ್ಧಿ ತಾಯಿಯ ಗರ್ಭದಿಂದಲೇ ಆರಂಭವಾಗುತ್ತಾ ಗುರುಜಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಮಗುವಿಗೆ ಬುದ್ಧಿ ಬಂದಿರುತ್ತೋ, ಗರ್ಭದಿಂದಲೇ ಬರುತ್ತೋ, ಬಂದ ಮೇಲೆ ಬರುತ್ತೋ ವಿಚಾರ ಸೈಡ್ಗಿರಲಿ. ಮಗು ಹೆತ್ತ ತಂದೆ ತಾಯಿಗೆ ಸರಿಗಿದೆಯಾ ಅಂತ ಫಸ್ಟ್ ಚೆಕ್ ಮಾಡಬೇಕು. ಯಾರಿಗೆ ಸರಿಗಿರಬೇಕು? ಮಗುವಿನ ವಿಷಯ ಆಮೇಲೆ, ಅದು ಮಗು. ಇಲ್ಲಿ ಮುಖ್ಯವಾಗಿ ಬುದ್ಧಿ ಸರಿಯಾಗಿರಬೇಕಾಗಿದ್ದು ಮಗುವಿನ ಅಪ್ಪ ಅಮ್ಮನಿಗೆ. ಸರಿಗಿದೆ ಅಂತೀಯಮ್ಮ, ಅಪರಾಣೆ ಇಲ್ಲ, ಮತ್ತು ಮಗು ಹೆಂಗೆ ಬರುತ್ತಲ್ಲಿ? ಇದಕ್ಕೊಂದು ಪ್ರಶ್ನೆ. ಹುಟ್ಟತಾನೆ ಬರ್ತದ? ಹುಟ್ಟಿದ ಮೇಲೆ ಬರ್ತದ? ಸಂಸ್ಕಾರ ಕೊಟ್ಟ ಮೇಲೆ ಬರುತ್ತಾ? ಸಂಸ್ಕಾರ ಅನ್ನೋದಕ್ಕೆ ಅರ್ಥನೇ ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ. ಸಂಸ್ಕಾರ ಎಂದರೇನು ಕ್ವಶನ್ ಹಾಕರೆ ಉತ್ತರ ಯಾರೂ ಹೇಳೋಕ್ಕಾಗಲ್ಲ. ಸ್ನಾನ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದು ಸಂಸ್ಕಾರ ಅಂತಾರೆ ಅಲ್ಲ? ಅಲ್ಲ. ಸರಿ ಅಂತೀಯ? ಅದು ಮತ್ತೆ ಯಾವುದು ಗುರುಜಿ? ಬದಲಾವಣೆ. ಮನುಷ್ಯನನ್ನು ಬದಲಾವಣೆ ಮಾಡೋದು, ಮಗುವನನ್ನು ಬದಲಾವಣೆ ಮಾಡೋದು ಸಂಸ್ಕಾರ. ಭಾರತ ದೇಶದಲ್ಲಿ ಯಾರಿಗಾರು ಮಾಡೋಕ್ಕೆ ಗೊತ್ತಿದೆಯಾ ಅದನ್ನ ಅಂತ? ಮಗುವನ್ನು ಪರಿವರ್ತನೆ ಮಾಡಬೇಕು. ಒಂದು ಗುಂಡು ಕಲ್ಲಿರುತ್ತೆ, ಅದನ್ನು ತುಳ್ಕೊಂಡು ಓಡಾಡ್ತಿರ್ತೀವಿ, ಒದ್ಕೊಂಡು ಓಡಾಡ್ತಿರ್ತೀವಿ ಅಲ್ವಾ? ಅದಕ್ಕೊಂದು ಶಿಲ್ಪಿ ಕೊಟ್ಟರೆ ಒಂದು 2 ಕಣ್ಣು, ಒಂದು ಮೂಗು ಕೊಟ್ಟರೆ ಕೈ ಮುಗಿತೀವಿ, ಹೌದಾ? ಹಾಂ. ಪ್ರಕೃತಿ ಸಂಸ್ಕೃತಿ, ಅದು ತಿಳಿದಿದ್ದಾಗ ವಿಕೃತಿ. ಹಾಗೆ ಮಗುವಿಗೆ ದೇಹವನ್ನು ನಾವು ಯಾವ ರೀತಿಯಾಗಿ ಚೆನ್ನಾಗಿರಬೇಕು ಮಗುಗೆ ಅಂತ ಅನ್ಕೋತೀವೋ, ಆ ಚೆನ್ನಾಗಿರೋಕ್ಕೆ ಅಪ್ಪ ಅಮ್ಮನ ಭಾವನೆ ಚೆನ್ನಾಗಿರಬೇಕು. ಮಗುವಿನ ಬುದ್ಧಿ ಚೆನ್ನಾಗಿರೋಕ್ಕೆ ಗಂಡ ಹೆಂಡ್ತಿದು ಏನು ಬರಬೇಕು? ಭಾವನೆ ಚೆನ್ನಾಗಿರಬೇಕು. ಚೆನ್ನಾಗಿದೆ ಅನ್ಕೋತೀನಮ್ಮ. ಗಂಡು ಹೆಣ್ಣು ಮದುವೆ ಮಾಡ್ಕೋತಾರೆ ನಂಬರ್ 1, ಮಾಡ್ತಾರೆ ನಂಬರ್ 2, ಎರಡು ಯಾವುದೇ ಆಗ್ಬೋದು. ಈ ಮದುವೆ ಮಾಡೋ ಉದ್ದೇಶ ಏನು ಅಂದರೆ ಭಾವನೆಗಳನ್ನು ರಿಪೇರಿ ಮಾಡೋದಕ್ಕೆ ಮದುವೆ ಅನ್ನೋದೇ ನಮ್ಮ ಜನಕ್ಕಿನ್ನೂ ಗೊತ್ತಿಲ್ಲ. ಮದುವೆ ಯಾಕೆ ಮಾಡ್ಕೋತೀಯ ಅಂದರೆ ಮಗು ಮಾಡ್ಕೊಳ್ಳೋಕ್ಕೆ ಅಂತ ಒಬ್ಬರು, ಮನೇಲಿ ಕೆಲಸ ಮಾಡೋಕ್ಕೆ ಅಂತ ಇನ್ನೊಬ್ಬರು, ಏನು ಮಾಡೋಕ್ಕೋ ಲೈಫಲ್ಲಿ ಒಂದು ಪಾರ್ಟ್ನರ್ ಬೇಕಲ್ಲ ಬೇಜಾರಿಗೆ ಅಂತ ಇನ್ನೊಬ್ಬರು, ಒಬ್ಬೊಬ್ಬರು ನಂತರ ಹುಚ್ಚು ವಿಚಾರ. ನಿಜವಾಗಿಯೂ ಮದುವೆ ಯಾಕೆ ಬೇಕು? ಮದುವೆ ಅರ್ಥ ಏನು? ಮೂಲ ರಹಸ್ಯ ಏನು? ಮದುವೆನೇ ಯಾಕೆ ಬೇಕು? ಮದುವೆ ಇಲ್ಲದೆ ಬದುಕೋಕ್ಕಾಗಲ್ವಾ? ಈ ಪ್ರಶ್ನೆಗಳನ್ನು ಹಾಕ್ಕೋಬೇಕು. ಮನುಷ್ಯನಾದವನು ಪ್ರಾಣಿ ಥರ ಏನೋ ಮದುವೆ ಯಾತಕ್ಕೆ ಬೇಕೋ ಅಂದರೆ, ಹೆಣ್ಣು ಅಂದರೆ ತಂಗಿ, ಹೆಂಡತಿ, ಅಮ್ಮ ಎಲ್ಲನೂ ಒಟ್ಟೆ ಮಾಡೋಕ್ಕಾಗಲ್ಲ, ಹೌದಲ್ಲ? ಹಾಂ. ಈ ಥರದ ಮನಸ್ಥಿತಿ ಇರೋರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಹೌದು. ಇದಕ್ಕೇನು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಅವ್ರಿಗಿರೋದು ಗೊತ್ತಿರೋದು ಒಂದೇ ಹೆಣ್ಣು. ಅದಲ್ಲ, ಇದಕ್ಕೆ ಭಾವನೆ ಮುಖ್ಯ ಬರುತ್ತೆ. ಒಂದು ಹೆಣ್ಣನ್ನು ನಾವು ಗುರುತಿಸ್ಬೇಕಾದ್ರೆ, ಉಪಚರಿಸ್ಬೇಕಾದ್ರೆ ಭಾವನೆ ಚೆನ್ನಾಗಿರಬೇಕು. ಈ ಭಾವನೆ ಚೆನ್ನಾಗಿರಬೇಕು ಅಂದರೆ ಅದರಂಥ ಖುಷಿ ಹೆಂಗಸ್ಗೆ ಅಂದರೆ ಹೆಂಡತಿಗೆ ಬೇರೆ ಇಲ್ಲ. ಆ ಭಾವನೆಯನ್ನು ಚೆನ್ನಾಗಿಲ್ಲ ಗಂಡಂದು ಅಂದರೆ ಕೆಟ್ಟ ಆಲೋಚನೆ ಬರುತ್ತೆ ಹೆಣ್ಣಿಗೆ. ಅದು ಕೆಟ್ಟ ಆಲೋಚನೆ ಅಂದರೆ ಯಾವುದು ಬೇಕಾದ್ರೂ ಆಗಿರ್ಬೋದು. ಇವನು ಬಿಟ್ಟುಬಿಡ್ಲಾ, ಇನ್ನೊಂದು ಮಾಡ್ಕೊಳ್ಳ ಅಲ್ಲ, ಯಾರೂ ಅಂದ್ಕೊಳ್ಳಲ್ಲ. ಇನ್ ಕೇಸ್ ಬೇಜಾರಾದರೆ, ಮನಸ್ಸು ಕೆಟ್ಟರೆ, ಒಂದಿನದಲ್ವ ನಮ್ಮ ಭಾವನೆ ಇದು ಜೀವನ, ಅಲ್ವಾ? ನಾವು ಶಾಶ್ವತವಾಗಿ ಚೆನ್ನಾಗಿರಬೇಕು ಅಂತಲೇ ನಾವು ಅಂದ್ಕೊಂಡಿರ್ತೀವಿ. ಅದು ನಾಳೆ ಬೆಳಗ್ಗೆ ಚೇಂಜ್ ಆಗ್ಬೋದು, ಹೇಳೋಕ್ಕೆ ಬರಲ್ಲ. ಆದರೆ ನಾವು ಅಂದ್ಕೋಬೇಕು ಆ ಭಾವನೆಯಲ್ಲಿ ನಾವು ಶಾಶ್ವತವಾಗಿ ಚೆನ್ನಾಗಿರಬೇಕು ಅಂದರೆ ಹೆಂಡತಿಗೂ ಬೇಕು, ಗಂಡನಿಗೂ ಬೇಕು. ಚೆನ್ನಾಗಿರೋಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ.